ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ರಚನಾತ್ಮಕ ಆಕಲನ ಅಂದರೆ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ನಿಮಗೆ FA1 ಕ್ವಶನ್ ಪೇಪರನ್ನು 2 ಸೆಟ್ಟಲ್ಲಿ ನಾವು ನಿಮಗೆ ಕೊಡ್ತೀವಿ. ಸೊ ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಆಮೇಲೆ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು, ನೋಟ್ಸ್ಗಳನ್ನು, LBA ಪೇಪರ್ಗಳನ್ನು ಸಹಿತನೂ ಕೂಡ ಕೊಡ್ತಾ ಇದ್ದೀವಿ. ಓಕೆನಾ? ಸೊ ಅದನ್ನು ಕೂಡ ತಾವೇನು ಮಾಡ್ಬೋದು ಅಂತಂದರೆ ನೋಡ್ಕೊಳ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಎಸ್, ಪ್ರಥಮ ರಚನಾತ್ಮಕ ಆಕಲನ್ 2026-27 ಕ್ಲಾಸ್ 9, ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂದರೆ ತೃತೀಯ ಭಾಷಾ ಹಿಂದಿ. ಸಮಯ 60 ನಿಮಿಷ, ಅಂಕ 20. ಫಸ್ಟ್ ಮೀನ್ಸ್ ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ್ ಲಿಖಿಯೇ ಅಂತ ಇದೆ. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ನಿಮ್ನ ಮೇ ಸೆ ಸಂಬಂಧ कारक का ವಿಭಕ್ತಿ ಹೇ ಅಂತ ಕೇಳಿದ್ದಾರೆ. ಆಯ್ಕೆ ಎ ನೇ, ಬಿ ಕೋ, ಸಿ ಸೆ, ಡಿ ಕಿ. ಕರ್ತಾನೇ ಬರ್ತದೆ, ಕರಮ್ ಕೋ ಬರ್ತದೆ, ಅಪಾದಾನ್ ಅಲಗೋನ ಸೇ ಬರ್ತದೆ, ಕಿ ಮಾತ್ರ ಏನಪ್ಪ ಅಂತಂದರೆ ಸಂಬಂಧಕಾರಕ. ಸೊ ನೀವೇನು ಮಾಡಬೇಕು ಅಂತಂದರೆ ಆಪ್ಷನ್ ಡಿ ಕಿ ಇಸ್ ದ ರೈಟ್ ಒನ್ ಮಾಡಬೇಕಿತ್ತು. ನೆಕ್ಸ್ಟ್ ಒನ್, ದೇವಾಲಯ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ದೇವಾಲಯ ಅಂತರಲ್ಲಿ ಯಾವ ಸಂಧಿ ಆಗ್ತದ? ಆಪ್ಷನ್ ಎ ಗುಣಸಂಧಿ, ಆಪ್ಷನ್ ಬಿ ದೀರ್ಘ ಸಂಧಿ, ಆಪ್ಷನ್ ಸಿ ವೃದ್ಧಿ ಸಂಧಿ, ಆಪ್ಷನ್ ಡಿ ಅಯಾದಿ ಸಂಧಿ. ಸೊ ದೇವಾಲಯ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಆಕಾರ ಬರ್ತದೆ. ಸೊ ಅದು ದೀರ್ಘ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ. ಮೇಲೆ ಓ ಮಾತ್ರ ಇತ್ತಂದರೆ ಗುಣಸಂಧಿ, ಮೇಲೆ ಐ ಮಾತ್ರ ಇತ್ತಂದರೆ ವೃದ್ಧಿ ಸಂಧಿ, 3 ಅಕ್ಷರದ ಸರಳ ಪದಾನೇ ಇತ್ತಂದ್ರೆ ಅದನ್ನು ಅಯಾದಿ ಸಂಧಿ ಅಂತ ನಾವು ಗುರುತಿಸ್ತೀವಿ. ಓಕೆನಾ? ಅನುರೂಪತೆ ಬರೀಬೇಕು. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಸಾಗರ ವಿಶಾಲ ಹಿಮಾಲಯ ಡ್ಯಾಶ್ ಅಂತ ಇದೆ. ಸೊ ಸಾಗರ ವಿಶಾಲ ಆದರೆ ಹಿಮಾಲಯ ಅಂತಕ್ಕಂಥದ್ದು ಉಂಚಾಯಿ ಇಸ್ ದ ರೈಟ್ ಆನ್ಸರ್. ಇನ್ನು ರಾಮಕೃಷ್ಣ ಪರಮಹಂಸ, ಶಾರದಾ ದೇವಿ, ವಿಶ್ವನಾಥ ದತ್ತ ಡ್ಯಾಶ್ ಅಂದರೆ ರಾಮಕೃಷ್ಣ ಪರಮಹಂಸರ ತಾಯಿಯ ಹೆಸರು ಬಂದುಬಿಟ್ಟು ಶಾರದಾ ದೇವಿ. ಹಾಗಾದರೆ ವಿಶ್ವನಾಥ ದತ್ತ ಅವರ ತಾಯಿಯ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಭುವನೇಶ್ವರಿ ದೇವಿ ಅಂತ ಬರೀಬೇಕು. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಬಹನೆ ಭಾಯ್ಕೋ ಕ್ಯಾ ಖಿಲಾ ದಿಯಾ ಅಂತ ಕೇಳಿದ್ದಾರೆ. ಎಸ್, ಬಹನೆ ಭಾಯ್ಕೋ ಗೋಡ್ ಅವ್ರ ಚನೆ ಖಿಲಾ ದಿಯಾ. ಸೊ ಆ ತಂಗಿ ಸಹೋದರಿ ಏನು ಮಾಡ್ತಾಳೆ, ಸಹೋದರನಿಗಾಗಿ ಬೆಲ್ಲ ಮತ್ತು ಕಡಲೆ ಕಾಳುಗಳನ್ನು, ಕಡಲೆ ಬೀಜಗಳನ್ನು ಏನು ಮಾಡ್ತಾಳಪ್ಪ ಅಂದರೆ ತಿನ್ನಿಸ್ತಾಳೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಇತ್ತು ಸೆಕೆಂಡ್ ಒನ್, ವಿವೇಕಾನಂದ ಕಾ ಜನ್ಮ ಕಬ್ ಹುವಾ ಅಂತ ಕೇಳಿದ್ದಾರೆ. ವಿವೇಕಾನಂದರವರ ಜನ್ಮ ಯಾವಾಗ ಆಯಿತು ಅಂತ ಕೇಳಿದ್ದಾರೆ. 12 ಜನವರಿ 1863 ಕೋ. ಸೊ ವಿವೇಕಾನಂದರವರು ಹುಟ್ಟಿರ್ತಕ್ಕಂಥದ್ದು 12 ಜನವರಿ 1863 ಅಂತ ಬರಿಬೇಕು. ಪ್ರಶ್ನೆ 7, ಬಚ್ಚೋं को सड़क पर जाकर क्या नहीं करना है. ಸೊ ಮಕ್ಕಳು ರಸ್ತೆ ಮೇಲೆ ಹೋಗಿ ಏನು ಮಾಡಬಾರ್ದು ಅಂತ ಕೇಳಿದ್ದಾರೆ. ಬಚ್ಚೋं को सड़क पर जाकर कभी नहीं खेलना चाहिए. ಮಕ್ಕಳು ರಸ್ತೆ ಮೇಲೆ ಹೋಗಿ ಯಾವತ್ತೂ ಆಟ ಆಡಬಾರದು ಅಂತಕ್ಕದ್ದನ್ನು ಕವಿ ಹೇಳಿರ್ತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಒಂದು ಪ್ರಶ್ನೆ ವಿಭಾಗದಲ್ಲಿ 2-3 ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು. ಒಟ್ಟು 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 6 ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂತಂದರೆ ಇಲ್ಲಿ ಗಳಿಸ್ತೀರಿ. ಪ್ರಶ್ನೆ ಏನಿತ್ತಂದರೆ ಅರ್ಥ ಮಾಡ್ಕೊಡ್ರಿ. ಎಸ್, ಭಾಯ್ಕೋ ಬಹನೆ ಕೈಸೆ ವಿದಾ ಕರ್ತಿ ಹೇ ಅಂತ ಕೇಳಿದರು. ಬಹನೆ ಅಪ್ನೆ ಭಾಯ್ ಕೆ ಮಾತೆ ಪರ್ ತಿಲಕ್ ಲಗಾಯಾ, ಚಾವಲ್ ಬಿಖರಾಯೆ. भाई की आरती उतारी, तब छोटे भाई ने बहन के पैर छुए, बहन ने भाई के सिर पर हाथ फेरा, भलाई आली. इस प्रकार भाई को बहन ने विदा किया ಅಂತ ಬರೆದ್ರೆ ಸಾಕು. ಇನ್ನು 9ನೇ ಪ್ರಶ್ನೆ, ವಿವೇಕಾನಂದ ने जनता को ललकार कर क्या कहने को कहा ಅಂತ ಕೇಳಿದ್ದಾರೆ. ಸೊ जनता से कहा, मैं भारतीय हूँ, अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई हैं, उनकी प्रतिष्ठा मेरी प्रतिष्ठा है, उनका गौरव मेरा गौरव है ಅಂತ ಬರೆದ್ರೆ ಸಾಕು. ಇನ್ನು ದುರ್ಘಟನಾ ಸೆ ಬಚನೆ ಕೆ ಕೋಯಿ ದೋ ಉಪಾಯ ಲಿಖಿಯೇ ಅಂತ ಕೇಳಿದ್ದಾರೆ. ಅಪಘಾತಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ನಮಗಿರ್ತಕ್ಕಂಥ 1-2 ಮಾರ್ಗಗಳನ್ನು ಬರೀಬೇಕಿತ್ತು. ಫಸ್ಟ್, ಟ್ರಾಫಿಕ್ ಕೆ ಸಂಕೇತೋ ಕಾ ಪಾಲನ್ ಕರ್ನಾ ಚಾಹಿಯೇ. ರಸ್ತೆಯ ಸಂಚಾರದ ನಿಯಮಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪಾಲಿಸಬೇಕು. ದಾಯೆ ಬಾಯಿ ದೇಖಕರ್ ಸಡಕ್ ಪಾರ ಕರ್ನಾ ಚಾಹಿಯೇ. ಎಡಬಲ ನೋಡ್ಕೊಂಡು ಏನು ಮಾಡಬೇಕು, ರಸ್ತೆ ದಾಟಿದರೆ ಸೊ ಖಂಡಿತವಾಗಿ ಏನಾಗ್ತದಪ್ಪ ಅಂತಂದರೆ ಅಪಘಾತಗಳಿಂದ ದೂರ ಇರಬಹುದು ಅನ್ನೋದು ಕವಿಯ ಒಂದು ಅಭಿಪ್ರಾಯ. ಮುಂದಿನ ಪ್ರಶ್ನೆ 3 ಅಂಕಕ್ಕೆ
ಪದ್ಯಭಾಗ ಪೂರ್ಣ ಮಾಡಬೇಕಿತ್ತು. ಜೈ ಜೈ ಭಾರತ್ ಮಾತಾ, ಊಂಚಾ ಹಿಯಾ ಹಿಮಾಲಯ ತೀರಾ, ಉಸುಮೆ ಕಿತನಾ ಸ್ನೇಹ ಬರ, ದಿಲ್ ಮೇ ಅಪನೆ ಆಗದ ಬಾಕರ್. ಇಷ್ಟೇ 4 ಸಲ ನಾವೇನು ಮಾಡಿದ್ದೀವಪ್ಪ ಅಂದರೆ ಪದ್ಯದಲ್ಲಿ ಕೊಟ್ಟಿತ್ತು. ಲಾಸ್ಟ್ 4 ಅಂಕಕ್ಕೆ ಪ್ರಶ್ನೆ ಇತ್ತು. ಇದನ್ನು 5-6 ವಾಕ್ಯದಲ್ಲಿ ಬರೀಬೇಕು. ಬಚ್ಚೋನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರ ಕಿ, ಅಥವಾ ಮೌಸಿ ಕೆ ಖುಷಿ ಜೀವನ್ ಕಾ ವರ್ಣನ್ ಕೀಜಿಯೇ ಅಂತ ಕೇಳಿದ್ದಾರೆ. ಇದರ ಉತ್ತರದಲ್ಲಿ ಏನಿದೆ ಅಂದರೆ ಬಚ್ಚೋನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರ ಕಿ ಅದಲ್ಲ, ಅದರದ ಆನ್ಸರ್ ಇದೆ. बच्चों ने मिलकर मौसी की सेवा तन मन से की थी. बच्चों ने मौसी को ज़बरदस्ती खाट पर बिठाकर उन्हें नीम के पेड़ के नीचे ले आए. कन्हैया अपने घर से दरी और तकिया लाया. उषा थाली में 2 रोटियां लाई. योगराज कटोरे में दूध लाया. गोपाल घर से लैंप उठा लाया. मुन्नी पीने के लिए पानी लाई. बलदेव अपने पिता डॉक्टर को खींच लाया ಅಂತ ಇತ್ತು. ಆ ಎಲ್ಲ ಚಿಕ್ಕ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಮೌಸಿಗಾಗಿ ಆ ಒಂದು ಭಾಳ ತನುಮನಧನದಿಂದ ಸಹಾಯವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಾಗ್ತದಪ್ಪ ಅಂತಂದರೆ ಅವಳನ್ನು ಏನು ಮಾಡ್ತಾರೆ, ಒಂದು ಮಂಚದ ಮೇಲೆ ಕೂಡಿಸಿಕೊಂಡು ಆ ಬೇವಿನ ಮರದ ಕೆಳಗೆ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗ್ತಾರೆ. ಓಕೆನಾ. ಕನ್ನಯ್ಯ ಏನು ಮಾಡ್ತಾನೆ, ಹಾಸಿಗೆಯನ್ನು ತೆಗೆದುಕೊಂಡು ಬರ್ತಾನೆ, ತಲೆದಿಂಬನ್ನು ತೊಗೊಂಡು ಬರ್ತಾನೆ. ಉಷಾ ತಟ್ಟೆಯಲ್ಲಿ 2 ರೊಟ್ಟಿಗಳನ್ನು ತರ್ತಾಳೆ. ಯೋಗರಾಜ್ 1 ಲೋಟ ಹಾಲು ತರ್ತಾನೆ. ಗೋಪಾಲ್ ಮನೆಯಿಂದ ದೀಪ ಲ್ಯಾಂಪನ್ನು ತರ್ತಾನೆ. ಸೊ ಮುನ್ನಿ ಏನು ಮಾಡ್ತಾಳಪ್ಪ ಅಂದರೆ ಕುಡಿಲಿಕ್ಕೆ ನೀರು ತರ್ತಾಳೆ ಅಂತಕ್ಕದ್ದನ್ನು ಮಾಡಬೇಕು. ಬಲದೇವನ ತಂದೆ ವೈದ್ಯರಿರೋದ್ರಿಂದ ಅವರನ್ನು ಆತ ಏನು ಮಾಡ್ತಾನೆ, ಕರೆದುಕೊಂಡು ಬರ್ತಾನೆ ಅಂತ ಇತ್ತು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ಇದು 9th ಹಿಂದಿ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ಇನ್ನೂ ಎಲ್ಲ ವಿಷಯಗಳಲ್ಲಿ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡ್ತಾ ಹೋಗ್ತೀವಿ. ದಯಮಾಡಿ ಅವುಗಳನ್ನ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ಮ ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಕೊಡ್ತೀನಿ. ಸೊ ಖಂಡಿತವಾಗಿ ನೀವು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.